ಧಾರವಾಡದಲ್ಲಿ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಇಡೀ ಕುಟುಂಬ ಸಿಕ್ಕಾಕೋಬಿಟ್ಟಿದೆ. ಧಾರವಾಡ ಜಿಲ್ಲೆಯ ರಾಮನೂರು ಬಳಿಯ ಬೆಣ್ಣೆಹಳ್ಳ ಇದು. ಪ್ರವಾಹದಿಂದ ತೋಟದ ಮನೆಯಲ್ಲಿ ಕುಟುಂಬ ಸಿಕ್ಕಾಕೊಂಡಿದೆ. ಕುಟುಂಬದ ರಕ್ಷಣೆಗೆ ಅಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ದಾರೆ. ಬೋಟ್ ಮೂಲಕ ಪ್ರವಾಹಕ್ಕೆ ಸಿಲುಕಿದ ಕುಟುಂಬದ ರಕ್ಷಣೆಯನ್ನ ಮಾಡಿದ್ದಾರೆ. ಪತಿ ಪತ್ನಿ ಇಬ್ಬರು ಮಕ್ಕಳ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಡೆದಿದೆ. ಧಾರವಾಡ ಬೆಣ್ಣೆಹಳ್ಳದ ಪ್ರವಾಹದಿಂದ ತೋಟದ ಮನೆಯಲ್ಲಿ ಕುಟುಂಬ ಸಿಕ್ಕಾಕೊಂಡಿದೆ. ಅದರ ರಕ್ಷಣೆಗೆ ಅಂತ ಈಗ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಯಮನೂರು ಗ್ರಾಮದ ಬಳಿಯ ಬೆಣ್ಣೆಹಳ್ಳ ಇದು ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬಳಿ ಇದೆ. ಬೋಟ್ ಮೂಲಕ ಕುಟುಂಬದ ರಕ್ಷಣೆಗೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದಾಗಿದ್ದಾರೆ. ಪತಿ ಪತ್ನಿ ಇಬ್ಬರು ಮಕ್ಕಳು ಸೇರಿ ಒಟ್ಟು 4 ಜನರ ರಕ್ಷಣೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಮಳೆ ಬಂದ ಪರಿಣಾಮ ಈ ಪ್ರಮಾಣದಲ್ಲಿ ನೀರು ನುಗ್ಗಿದೆ, ನೀರು ನಿಂತ್ಕೊಂಡಿದೆ, ರಸ್ತೆಯಲ್ಲಿ ಸರಿಯಾಗಿ ಹೋಗಲಿಕ್ಕೆ ಜಾಗ ಇಲ್ಲ, ಪ್ರವಾಹದ ಪರಿಸ್ಥಿತಿ ಏರ್ಪಟ್ಟಿದೆ. ಕೃತಕ ಪ್ರವಾಹ ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಪ್ರವಾಹ. ತಂದೆ ತಾಯಿ ಇಬ್ರು ಮಕ್ಕಳು ಜೊತೆಗೆ ಮನೇಲಿ ಸಾಕಿದಂತಹ ಒಂದು ಶ್ವಾನ ಅದನ್ನು ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಭೇಷ್ ನಿಜಕ್ಕೂ, ಯಾಕಂದ್ರೆ ಇಡೀ ಕುಟುಂಬ ಸಿಕ್ಕಾಕೋಬಿಟ್ಟಿದೆ ಪ್ರವಾಹದ ನಡುವಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೆಯೊಳಗೆ ನೀರು ನುಗ್ಗುತ್ತೆ, ಇಂಥ ಪರಿಸ್ಥಿತಿ ಇದೆ. ಈ ಬೆನ್ನಲ್ಲೇ ಅಲ್ಲಿ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳೆಲ್ಲರೂ ಕೂಡ ಅಲ್ಲಿದ್ದಂತಹ ಜನರ ಜೊತೆಗೆ ಮನೇಲಿ ಸಾಕಿದಂತಹ ಪ್ರೀತಿಯ ಶ್ವಾನವನ್ನು ಕೂಡ ರೆಸ್ಕ್ಯೂ ಮಾಡಿರುವಂತಹ ಮನ ಕಲಕುವ ಘಟನೆ ನಡೆದಿದೆ.